ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾನು ಆರಾಮಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ವಿಡಿಯೋ ಏನು ಅಂತ ತಮ್ಮನೇನಲ್ಲಿ ನೋಡಿದ್ರೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ, ಆದರೂ ನಾನೊಂದು ಸಾರಿ ಹೇಳ್ತಾ ಇದ್ದೀನಿ. ಏನಂದರೆ ಮಂಡೇ ಖುಷಿದು ಬರ್ತಡೇ ಇದೆ, ಅದ್ರ ಹಿಂದಿನ ದಿನವೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೆ. ಅದ್ರದ್ದು ವಿಡಿಯೋ ಇದು. ಬರ್ತಡೇ ಅಂದ ತಕ್ಷಣ ಫಸ್ಟ್ ನೆನಪಾಗೋದಂದ್ರೇ ಹೊಸ ಬಟ್ಟೆ. ಆ ಹೊಸ ಬಟ್ಟೆ ಹಾಕ್ಕೊಂಡ್ರೆ ಒಂಥರ ಖುಷಿ. ಇನ್ನು ನಾನು ಮತ್ತು ಫ್ರೆಂಡ್ ಇಬ್ಬರು ಸೇರಿಕೊಂಡು ಬಟ್ಟೆ ತರೋಣ ಅಂತ ಹೋಗ್ತಾ ಇದ್ವಿ. ನಮ್ಮ ಮನೆಯವರು ಆಲ್ಮೋಸ್ಟ್ ಯಾವಾಗಲೂ ಬ್ಯುಸಿ ಇರ್ತಾರೆ. ಅವ್ರು ಫ್ರೀ ಅಂದರೆ ಸಂಡೇನೇ. ಇನ್ನು ಮಂಡೇ ಬರ್ತಡೇ ಇಟ್ಕೊಂಡು ಸಂಡೇ ತರೋಕ್ಕೆ ಕಷ್ಟ. ಅದು ಅಲ್ಲದೆ ಊರಿಗೂ ಕೂಡ ಹೋಗ್ಬೇಕಂತಿತ್ತಲ್ಲ, ಅದಕ್ಕಾಗಿ ಬೇಗ ತೊಗೊಂಬಿಡೋಣ ಅಂತೇಳಿ ಹೋಗಿದ್ದೆ. ಮತ್ತು ಖುಷಿ ಕೂಡ ಸ್ಕೂಲ್ ಇತ್ತಲ್ಲ, ಅವನು ಕೂಡ ಕರ್ಕೊಂಡು ಹೋಗಿರಲಿಲ್ಲ, ನಾನು ಮಾತ್ರ ಹೋಗಿದ್ದೆ. ಇದೂ ಚಂದ ಇತ್ತು. ಇದರಲ್ಲಿ ಕಲರ್ ಬ್ಯಾಡ್ ಅನ್ಕೊಂಡು ಇದು ತಗೊಂಡಿದ್ದೀನಿ. ನೋಡ್ಲ ಅವನಿಗೆ. ಇನ್ನು ನಾನು ಬಟ್ಟೆ ತರಕ್ಕೆ ಹೋದರೆ ಯಾವಾಗಲೂ ಒಬ್ರಿಗಾದ್ರೂ ವಿಡಿಯೋ ಕಾಲ್ ಮಾಡೇ ಮಾಡ್ತೀನಿ. ಈ ಸಾರಿ ತಂಗಿಗೆ ಮಾಡಿ ಸ್ವಲ್ಪ ಕೇಳಿದೆ, ಅವಳು ಒಂದು ಸ್ವಲ್ಪ ಸಜೆಷನ್ಸ್ ಎಲ್ಲ ಕೊಟ್ಲು. ಸೈಜ್ ಎಲ್ಲ ನೋಡ್ಕೊಂಡು ತೊಗೊಂಡ್ವಿ. ಹಾಗೆ ನನ್ನ ಜೊತೆ ಬಂದಿದ್ಲಲ್ಲ ನಾಜಿಯಾ, ಅವ್ರ ಮಗನ ಬರ್ತಡೇ ಕೂಡ ಇತ್ತು ಸಂಡೇ. ಇನ್ನು ಅವರು ತೊಗೊಂಡ್ರು, ಹಂಗೆ ನಾನು ತೊಗೊಂಡೆ. ಫಸ್ಟ್ ಟೈಮು ಹೋಗಿ ಒಂದು ಸೆಟ್ ತೊಗೊಂಡು ಬಂದೆ. ಅದು ಸೈಜ್ ಅಷ್ಟು ಸೆಟ್ ಆಗಿಲ್ಲ, ಮತ್ತು ಅವ್ನಿಗೆ ಡ್ರೆಸ್ ಸೂಟ್ ಕೂಡ ಆಗಲಿಲ್ಲ. ಅದಕ್ಕೆ ಬೇರೆ ಥರನ ಅಂತೇಳಿ ಮತ್ತೆ ಇನ್ನೊಂದು ಸಾರಿ ಹೋಗಿ ಎಕ್ಸ್ಚೇಂಜ್ ಎಲ್ಲ ಮಾಡ್ಕೊಂಡು ಬಂದೆ. 32 ಎಲ್ಲ ಒಂದೇ ಸೈಜ್. ಲಾಂಗ್ ಫಿಟ್ ಸೇಮ್ ಇದು ಸೇಮ್ ಸೈಜ್ ಎಲ್ಲ ಒಂದೇ ಸೈಜ್. ಹಾಗೆ ಐಬ್ರೋ ಕೂಡ ಮಾಡ್ಸೋಣ ಅಂತೇಳಿ ಬಟ್ಟೆ ತೊಗೊಂಡು ಬರ್ತಾ ಪಾರ್ಲರ್ಗೆ ಹೋಗಿದ್ವಿ. ಅಲ್ಲಿ ಸ್ವಲ್ಪ ಐಬ್ರೋ ಎಲ್ಲ ಮಾಡಿಕೊಂಡೆ. ನಾನು ಆಲ್ಮೋಸ್ಟ್ ಐಬ್ರೋ 99% ಆಂಟಿ ಹತ್ರನೇ ಮಾಡಿಸೋದು, ಅವ್ರ ಬ್ಯೂಟಿಷಿಯನ್ ಅಲ್ವಾ. ಇನ್ನು ನಾನು ಅವ್ರನ್ನ ತಪ್ಪಿದ್ರೆ ಇವ್ರ ಹತ್ರನೇ ಹೋಗೋದು. ಚೈತನ್ಯ ಪಾರ್ಲರ್ ಅಂತಿದೆ. ಇವರು ಫುಲ್ ಕಾಂಪಿಟೇಷನ್ ಎಲ್ಲ ಅವಾರ್ಡ್ಗಳೆಲ್ಲ ತೊಗೊಂಡಿದ್ದಾರೆ, ಅಷ್ಟು ಪರ್ಫೆಕ್ಟು. ಶೇಪ್ ಕೂಡ ಚೆನ್ನಾಗಿ ಮಾಡ್ತಾರೆ ಅಂತ ಇವ್ರ ಹತ್ರ ಹೋಗಿದ್ದೆ. ಮತ್ತು ಇನ್ನು ಬಿಸಿಲು, ಸ್ಕೂಟಿನಲ್ಲಿ ಹೋಗಿ ಬಂದೆ, ಅಷ್ಟು ಸುಸ್ತಾಗ್ತಾಯಿತ್ತು. ಇನ್ನು ಬಂದ ತಕ್ಷಣ ಲಸ್ಸಿ ಮಾಡ್ಕೊಂಡು ಕುಡಿದ್ವಿ. ಸ್ವೀಟಾಗಿ ತಣ್ಣಗೆ ಚೆನ್ನಾಗಿತ್ತು. ನನಗೆ ಕೋಲ್ಡ್ ಆಗಿದೆ, ಸ್ವಲ್ಪ ವಾಯ್ಸಲ್ಲಿ ಏನಾದರೂ ವೇರಿಯೇಷನ್ಸ್ ಅನಿಸಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತೇನಪ್ಪ ಅಂದರೆ ಸಂಜೆ ಸ್ಕೂಲಲ್ಲಿ ಎಲ್ರಿಗೂ ಕೊಡೋಕ್ಕೆ ಸ್ವೀಟ್ಸ್ ಎಲ್ಲ ತರಕ್ಕೆ ಹೋಗಿದ್ವಿ. ಖುಷು ಸ್ಕೂಲಲ್ಲಿ ಚಾಕ್ಲೇಟ್ಸ್ ಆಯಿತು, ಹಿಂಗೆ ಜಂಕ್ ಫುಡ್ಗಳು ಅಲೋವಿಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮು ರವೆ ಲಾಡು ಮಾಡಿ ಕಳಿಸಿದ್ದೆ. ಅವನು ಅಮ್ಮ ಈ ಸರಿ ಆ ಥರ ಏನು ಮಾಡೋಕ್ಕೆ ಹೋಗಬೇಡ, ನಾನು ಬರೀ ಪೆನ್ಸಿಲ್ ಮಾತ್ರ ತೊಗೊಂಡು ಹೋಗ್ತೀನಿ ಅಂದ. ತಿನ್ನೋಕ್ಕೆ ಏನಾದರೂ ಕೊಟ್ರೆ ನಂಗೆ ಸಮಾಧಾನ ಆಗೋದಂತೇಳಿ ರೆಡಿಮೇಡ್ ಚಿಕ್ಕಿಗಳು ಬರುತ್ತೆ, ಅದು ಹೋಮ್ ಮೇಡ್ ಅಂತಲೇ ಅಂತಾರೆ. ಸೊ ಅಲ್ಲೇ ಹೋಗ್ತಾರಣ ಅಂತ ಹೇಳ್ಬಿಟ್ಟು ಹೋಗಿ ಒಂದು ಬಾಕ್ಸ್ ಚಿಕ್ಕಿ ಮತ್ತು ಅವನಿಗೆ ಕರಾಟೆನಲ್ಲಿ ಕೊಡೋಕ್ಕೆ ಚಾಕ್ಲೇಟ್ ಬಾಕ್ಸ್ ತೊಗೊಂಡು ಬಂದ್ವಿ. ನಾನು ಮತ್ತು ಶ್ರುತಿ ಹೋಗಿದ್ದೀವಿ. ಹಾಗೆ ಪ್ರಾಪ್ತಿ ಕೂಡ ಬಂದಿದ್ಲು. ಪ್ರಾಪ್ತಿ ಅಂತೂ ಇದು ಹೋಲ್ಸೇಲ್ ಶಾಪು, ಏನಿದು ಬರೀ ತಿಂಡಿಗಳೇ ಇರುತ್ತೆ, ಬಿಸ್ಕೆಟು ಚಾಕ್ಲೇಟ್ಸ್ ಆ ಥರ. ಇನ್ನು ಅಲ್ಲಿ ಜಲ್ಲಿಗಳೆಲ್ಲ ಇತ್ತು. ಪ್ರಾಪ್ತಿ ಅಂತೂ ಫುಲ್ ಹಠ ಮಾಡ್ತಾಯಿದ್ಲು ಬೇಕು ಅಂತ. ಇನ್ನು ಅವಳಿಗೇನು ಕೊಡಿಸಿಲ್ಲ, ಹಂಗೆ ಕರ್ಕೊಂಡು ಬಂದ್ವಿ. ಇನ್ನು ಖುಷಿ ನಾನು ಪೆನ್ಸಿಲ್ ಕೊಡ್ತೀನಿ ಅಂತೇಳಿ ಆಟ ಮಾಡ್ತಾಯಿದ್ದ. ಇನ್ನೆಲ್ಲ ಮಕ್ಕಳಿಗೆ ಒಂದೊಂದು ಬರೋ ಥರ ಪೆನ್ಸಿಲ್ ಬಾಕ್ಸ್ ಕೂಡ ತೊಗೊಂಡು ಬಂದ್ವಿ. ಅದೇ ಪ್ಲೇಸಲ್ಲೇ ಹೋಲ್ಸೇಲ್ ಶಾಪ್ಗಳು ಜಾಸ್ತಿ ಇದೆ. ಪ್ಲೇಟ್ದು, ಆಯಿಲ್ದು, ಅದೇ ಎಲ್ಲ ಥರದ್ದು ಹೋಲ್ಸೇಲ್ ಶಾಪು ಒಂದೇ ಕಡೆ ಇದೆ. ಇನ್ನು ಹಾಗೆ ಬರ್ತಾ ಪ್ಲೇಟ್ಸ್ಗಳು ತೊಗೊಳ್ಳೋಣ ಕೇಕ್ಗೆ ಮತ್ತು ಊಟ ಮಾಡೋಕ್ಕೆ ಅಂತೇಳಿ ಪ್ಲೇಟ್ಸ್ಗಳನ್ನೂ ಕೂಡ ತೊಗೊಂಡು ಬಂದೆ. ಹಾಗೆ ಇನ್ನೂ ಡೆಕೋರೇಟಿವ್ ಐಟಮ್ಸ್ಗೆ ಸ್ವಲ್ಪ ಬಲೂನು ಮತ್ತು ಕ್ಯಾಂಡಲ್ ತೊಗೊಂಡಿದ್ದೀನಿ ಅಷ್ಟೇ. ಬ್ಲಾಸ್ಟ್ ಏನು ತೊಗೊಳಕ್ಕೆ ಹೋಗಿಲ್ಲ. ಸುಮ್ಮನೆ ಅದು ಹೊಡೆದ್ಬಿಟ್ರೆ ಎಲ್ಲ ಕೇಕ್ ಮೇಲೆ ಬೀಳುತ್ತೆ, ಅದು ತೆಗಿಯೋದೊಂದು ದೊಡ್ಡ ಕೆಲಸ. ಅದೆಲ್ಲ ಬೇಡ, ಸುಮ್ಮನೆ ಸಿಂಪಲ್ಲಾಗಿ ಕ್ಯಾಂಡಲ್ ಹಚ್ಚಿದ್ರೆ ಸಾಕು ಅಂತೇಳಿ ಬರೀ ಕ್ಯಾಂಡಲ್ ಮಾತ್ರ ತೊಗೊಂಡಿದ್ದೀನಿ. ಬ್ರೌನ್ ಮಮ್ಮಿ ಅದು ಹಾಕ್ಸು, ಹ್ಯಾಪಿ ಬರ್ತ್ಡೇ ಐತಲ್ ಸ್ಟಿಕ್ಕರ್, ಅದೆಲ್ಲ ಕಿತ್ತಾಕಿವಿ. ಸುಸ್ತಾಯ್ತಾ? ಗಾಡಿನಾಗ ಹೋಗಿ ಬರೋಕ್ಕೂ ಸುಸ್ತಾಗುತ್ತಾ ನಿನಗೆ? ಮೆಚ್ಚಬೇಕು ಮಗ್ಗಿನ. ಫಸ್ಟ್ ನೋಡಿ ಬಿಡ್ತೀಯಾ? ಡೋರ್ ಕ್ಲೋಸ್ ಮಾಡಿ ಫಸ್ಟ್. ಬೈತದ ಬಾಪ್ ಸ್ವಲ್ಪ. ಎಷ್ಟು ರೂಪಾಯಿ ಆಯ್ತು ನೆನಪೈತಾ? ಎಷ್ಟು ರೂಪಾಯಿ ಆಯ್ತು ನೆನಪೈತಾ? ಕೌಂಟ್ ಮಾಡ್ಕೊಂಡಿಲ್ಲ ಮತ್ತೆ? ಚಾಕ್ಲೇಟು ಕರಾಟೆಗೆ, ಚಿಕ್ಕಿಗಳು ಪೆನ್ಸಿಲು ಸ್ಕೂಲ್ಗೆ. ಇನ್ನೊಂದು ಬಾಕ್ಸ್ ತಗೋಬೇಕಿತ್ತಲ್ಲ ಪೆನ್ಸಿಲ್, ನಿಮಗೆ ಬರ್ತಿತ್ತು. ಮುರಿದು ಬಿಟ್ಟೆ? ಅಯ್ಯೋ ಬಿಡಿಲ್ತ
ಗಮ್ಮ ಲಾಸ್ಟ್ ಟೈಮ್ ಹಿಂಗೆ ಆಯಿತು. ಅದಕ್ಕೆ ನಾನು ಹೇಳಿದ್ದು ತೆಗಿಬೇಡ ಅಂತ. ನಾನು ನೋಡಿ ಬೇಸ್ ಹೊಡ್ತೀನಿ ನೋಡಿ. ಈಗ ಏನು ಮಾಡ್ಬೇಕು ಹೇಳಿ, ಕ್ಯಾಂಡಲ್ ವೇಸ್ಟ್ ಅಲ್ಲ. ನಾನು ಅವಾಗೆ ತೆಗ್ದಿದ್ದೆ. ಅದು 38 ಮಾತ್ರ ಮಾಡು ಮಮ್ಮಿ, 38. ಇನ್ನು ಉಳಿದಿದ್ದೆಲ್ಲ ಸೈಡ್ನಾಗ ಇಟ್ಬಿಡು, ಕೌಂಟ್ ಮಾಡಿ ಇಟ್ಕ. 10 ಎರೇಸರ್ ಶಾರ್ಪ್ನರ್ ಒಂದು ಕಡೆ ಇಟ್ಕೊಂಬಿಡು ಮಮ್ಮಿ. ಆಯಿತು, ಒಂದು ನಿಮಿಷ. ಹಾಗೆ ಒಂದು ಚಿಕ್ಕಿ ಮತ್ತು ಒಂದು ಪೆನ್ಸಿಲ್ ಕೊಡಬೇಕಲ್ಲ, ಅವನಿಗೆ ಕೊಡೋಕ್ಕೆ ಕಷ್ಟ ಆಗುತ್ತೆ. ಒಂದು ಸ್ವಲ್ಪ ಸೀಲ್ ಮಾಡಿಕೊಟ್ಬಿಡೋಣ, ಎಲ್ರಿಗೂ ಒಂದೊಂದು ಎತ್ತಿ ಕೊಟ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕಿನ ಮತ್ತು ಒಂದು ಪೆನ್ಸಿಲ್ನ ತಗೊಂಡು ಪ್ಲಾಸ್ಟರ್ ಹಾಕಿ ಇಡ್ತಾಯಿದ್ದೀನಿ. ನಾನು ಕೂಡ ಮಾಡ್ತೀನಿ ಅಂತೇಳಿ ಅವನೊಂದೆರಡು ಮಾಡ್ದ. ಮಲ್ಟಿ ಕಲರ್ ಪೆನ್ ಅಂದರೆ LDL ಮಾಡೋದು, LDL ಪೆನ್ ಯೂಸ್ ಮಾಡೋದು. ಬ್ಲೂ ಒಂದು ರೆಡ್ ಒಂದು ಅಷ್ಟೇ, ಗ್ರೀನ್ ಯೂಸ್ ಮಾಡಲ್ಲ. ಇನ್ನು ಒಂದು ಐತೆ ನೋಡಿ ಮಮ್ಮಲ್ಲಿ. ಮಮ್ಮಿ ಪಾಸ್ ಮಾಡ್ತಾರೆ. ಮಾಡಿನ ಹೇಳಿ. ಇತ್ತು ಬರಲಿಲ್ಲ. ಪಾಸ್ ಯಾಕೆ ಮಾಡ್ಬೇಕು ಅದಕ್ಕೆ? ಆದರೆ ಮಾಡಪ್ಪ, ಇಲ್ಲ ನಾ ಮಾಡ್ತೀನಿ. ಟೇಪ್ ವೇಸ್ಟ್ ಮಾಡಬೇಡ. ಮಾಡ್ತೀನಿ ತಾ, ಎಕ್ಸ್ಟ್ರಾ ಹಿಡ್ಕೊ, ಇಲ್ಲಿ ಹಿಡ್ಕೊ, ಮತ್ತೆ ಹೋಗುತ್ತೆ ನೋಡು. ಮಾಡು, ಪ್ರೆಸ್ ಮಾಡು. 22, 23, 24, 38, 39, 40. ಹಾಗೆ ನಾಳೆ ಬರ್ತಡೇದು ಫುಲ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಅದನ್ನು ಕೂಡ ಮಿಸ್ ಮಾಡಿದೆ ನೋಡಿ. ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿರೋದಕ್ಕೆ ಥ್ಯಾಂಕ್ ಯು. ಮತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಾವು ಇಬ್ಬರು ಬರ್ತಡೇಗೂ ಕೂಡ ಒಂದು ರೂಢಿ ಮಾಡ್ಕೊಂಡಿದ್ವಿ ಈಗ ಒಂದು 3 ಇಯರ್ಸಿಂದ. ಏನಪ್ಪ ಅಂದರೆ ಇಬ್ರಿಗೂ ಒಂದೊಂದು ಉಂಡಿಗಳು ಕೊಡಿಸ್ತೀನಿ. ಅವರಪ್ಪ ಡೈಲಿ ಕೊಡ್ತಾರಲ್ಲ, ಅದನ್ನೆಲ್ಲ ಒಂದು ಸ್ವಲ್ಪ ಖರ್ಚು ಮಾಡ್ತಾರೆ, ಇನ್ನು ಸ್ವಲ್ಪ ಉಂಡಿಗೆ ಹಾಕ್ಕೊತಾರೆ. ಆ ಥರ ಉಂಡಿಗೆ ಹಾಕಿರೋದನ್ನು ಬರ್ತಡೇ ಹಿಂದಿನ ದಿನ ಕಟ್ ಮಾಡಿ ಅವ್ರಿಗೇನು ಇಷ್ಟನೋ ಅದು ತೊಗೊಂಡು ಬರ್ತಾರೆ. ಇನ್ನು ಮತ್ತು ಅದೇ ದಿನ ಇನ್ನೊಂದು ಹೊಸ ಉಂಡಿ ತೊಗೊಂಡು ಬಂದು ಅದು ನೆಕ್ಸ್ಟ್ ಇಯರ್ಗೆ ಇನ್ನು ಸ್ಟಾರ್ಟ್ ಮಾಡ್ತಾರೆ. ಇದು ಹಿಡ್ಕೋಬೇಕು, ಹಿಂಗೆ ಹಿಡ್ಕೊಂಡ್ರೆ ಮಾಡು. ನಾ ಹಿಡ್ಕೊತೀನಿ. ಹಾಂ, ಸಿಂಗಲ್ ಹುಷಾರು. 100 ರೂಪೀಸ್. ಏಯ್ ನಿಂದೆಲ್ಲ ಮಾಡು. ಏಯ್ 100 ಎಲ್ಲ ಸೇಮ್ ಇರ್ತಾವಮ್ಮ. ಪ್ರಾಪ್ತಿಗೆ ಅವರಪ್ಪ ಹಿಂದಿನ ದಿನ 100 ರೂಪೀಸ್ ಕೊಟ್ಟಿದ್ರು, ಅಳ್ತಾ ಇದ್ಲು ಅಂತೇಳಿ. ಇನ್ನು ಉಂಡಿ ಕಟ್ ಮಾಡಿದ ತಕ್ಷಣ ಅದರಲ್ಲಿ 100 ರೂಪೀಸ್ ಕಾಣಿಸಿದ ತಕ್ಷಣ ಅವಳು ಇದು ನಂದೇ 100 ಅಂತೇಳಿ ಅಳಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಟ್ಲು. ಈ ಥರ ಒಂದು 3 ಇಯರ್ಸಿಂದ ಮಾಡ್ತಾಯಿದ್ವಿ. ಬಟ್ ಲಾಸ್ಟ್ ಇಯರ್ ಖುಷಿ ಉಂಡಿ ಕಟ್ ಮಾಡಿರಲಿಲ್ಲ, ಯಾಕಂದರೆ ಅವರಪ್ಪನೇ ಅವನಿಗೆ ಸ್ಕೇಟಿಂಗ್ ಎಲ್ಲ ಕೊಡಿಸಿದ್ರು. ಇನ್ನು ಕಟ್ ಮಾಡಬೇಡಪ್ಪ ಅಂದರೆ ಬಿಟ್ಬಿಟ್ರು. ಇನ್ನು ಈ ಸಾರಿ ಗೇರ್ ಸೈಕಲ್ ತೊಗೊತೀನಿ ಅಂತ ಇದ್ದ, ನಾವು ಬೇಡ ಅಂತ ಇದ್ವಿ. ನೋಡ್ಬೇಕು ಏನು ಮಾಡ್ತಾನೋ. ಮತ್ತು ನಿಮ್ಗೇನಾದರೂ ಈ ಐಡಿಯಾ ಇಷ್ಟ ಆದರೆ ನೀವು ಕೂಡ ಫಾಲೋ ಮಾಡಿ, ಮಕ್ಕಳಿಗೆ ಒಂದು ಒಳ್ಳೆ ಕಲ್ಚರ್ ಕೊಟ್ಟಂಗೆ ಆಗುತ್ತೆ ಅಂತ ನಂದೊಂದು ನಂಬಿಕೆ ಅಷ್ಟೇ. ಇನ್ನು ಖುಷಿಗೆ ಸ್ವಲ್ಪ ಅದು ಕಟ್ ಮಾಡೋಕ್ಕೆ ಕಷ್ಟ ಆಯ್ತು ಅಂತೇಳಿ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ. ನಮ್ಮ ಈ ಐಡಿಯಾ ನಿಮ್ಗೆ ಇಷ್ಟ ಆದರೆ ಏನು ಮಾಡಬೇಕಂತ ಗೊತ್ತಲ್ಲ, ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇಷ್ಟೊಂದಂದರೆ ನಾನು ಯಾವತ್ತೂ ನೋಡಿಲ್ಲ, ಗೊತ್ತಿದೆ ನೋಡಿ, ಫಸ್ಟ್ ಟೈಮ್ ನಾನು ನೋಡೋಕತ್ತಿರೋದು. 500 ಇಲ್ಲೊಂದು ಐತೆ ನೋಡಿ, ಇಲ್ಲಿ ಇನ್ನೂ 10 ಇಷ್ಟದು 10 ರೂಪೀಸು. 200 ಇದೆ ನೋಡಿ. 200 ಇಲ್ಲೊಂದು ಐತೆ ನೋಡಿ. 51 ಕಡೆ 10 ರೂಪೀಸ್ ಕಾಯಿನ್ ಇರ್ಬೋದು. 5 ರೂಪೀಸ್ ಕಾಯಿನ್ ಎಲ್ಲ ಒಂದು ಕಡೆ ಇಡು. 10 ರೂಪೀಸ್ ಕಾಯಿನ್ ಅದಾವ, ಇಲ್ಲೊಂದು 10 ರೂಪೀಸ್ ಕಾಯಿನ್. 5 ರೂಪೀಸೇ ಜಾಸ್ತಿ ಇರ್ತಾವೆ. ಇಡು 5 ರೂಪೀಸ್ ಏನು ತಗೋಬಾರ್ದು. 5 ರೂಪೀಸ್ ಕಾಯಿನ್ ಒಂದು ಕಡೆ ಇಡ್ಬೋದು. ಬಟ್ಟೆ 5 ರೂಪೀಸ್ ಎಲ್ಲ ಒಂದು ಕಡೆ ಮಾಡು. ಇದು ಗೋಲ್ಡನ್ ಕಲರ್. 5 ರೂಪೀಸ್ ಪ್ರಾಪ್ತಿ ಮಾಡ್ತಾಳೆ. ನೀನು 2 ರೂಪೀಸ್ ಮಾಡಿ ಖುಷು. 5 ರೂಪೀಸಾ? ಎಸ್, ಅದನ್ನು 5 ರೂಪೀಸ್. 5 ರೂಪೀಸ್ ನೋಡು. ಇಲ್ಲ ಹಾಕು 5 ರೂಪೀಸ್ ಎಲ್ಲ. ನಾನು ಎಲ್ಲ ತಗೊಂತೀನಿ. ಕೈ ತುಂಬುತ್ತಮ್ಮ. ಇಲ್ಲ ಬಿಡು ಮಮ್ಮಿ, ಹಾಕಿ ತಗೊಂತೇನೆ. 1 ರೂಪಾಯಿ ಸುತ್ತಪ್ಪ ಎಷ್ಟು ರೂಪಾಯಿ ಐತೆ ಅನ್ಸುತ್ತೆ ಅಂದಾಜು? ಅಂದಾಜು ಎಷ್ಟು ರೂಪಾಯಿ ಐತೆ ಅನ್ಸುತ್ತಾ?
ನಾನು ಇವಾಗ 1 ರೂಪಾಯಿ ಹುಡುಕ್ತೀನಿ. ನನಗೆ 1 ಕೋಟಿ ಐತೆ ಅನ್ಸುತ್ತೆ. 1 ಕೋಟಿ 100 ಮಮ್ಮಿ, ನಾನು ಹಿಂಗೆ ಇಡ್ತೀನಿ, ನಾನೇ ಇಲ್ಲ. 10 ಕಾಯಿನ್ಸ್. ಟೋಟಲ್ ಅಮೌಂಟ್ ಎಷ್ಟು ಬಂತು ಅಂದರೆ 4,396 ರೂಪಾಯಿ ಬಂದಿದೆ. ಅಂದರೆ 4,400ಕ್ಕೆ 4 ರೂಪಾಯಿ ಕಡಿಮೆ ಇದೆ. ನಾನು ಅದೊಂದು 4 ರೂಪಾಯಿ ಹಾಕ್ಕೊಂಬಿಡಪ್ಪ, ಇನ್ನು 4,400 ಆಗುತ್ತೆ ಅಂತ ಹೇಳಿದೆ. ಹ್ಞೂ ಅಂತೇಳಿ ಹಿಂದೆ ಇಟ್ಟ. ಇನ್ನು ಸೈಕಲ್ ತೊಗೊತೀನಿ ಅಂತ ಇದ್ದಾರೆ, ಏನು ಮಾಡ್ತಾನೋ ನೋಡಬೇಕು. ಇದರಲ್ಲಿ ಏನು ತೊಗೋಬೇಕು ಅಂತ ನಿಮ್ಗೆ ಏನಾದರೂ ಸಜೆಷನ್ಸ್ ಕೊಡಬೇಕು ಅನ್ಸಿದ್ರೆ ಕೊಡಿ. ನಾವೇನು ಅಷ್ಟು ಬೇಗ ತೊಗೊಂಡಿರಲ್ಲ, ಇನ್ನೊಂದು ವಾರ ಆದರೂ ಆಗುತ್ತೆ ನಾವು ತೊಗೊಳ್ಳೋಷ್ಟರಲ್ಲಿ. ನನಗೆ ನಿಮ್ಮ ಐಡಿಯಾ ಏನಾದರೂ ಇಷ್ಟ ಆದರೆ ಅದನ್ನು ಫಾಲೋ ಮಾಡ್ತೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಹೀಗೆ ಫಾಲೋ ಮಾಡ್ತಾಯಿರಿ. ಮತ್ತು ಬರ್ತ್ಡೇ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಅದನ್ನು ಕೂಡ ಮಿಸ್ ಮಾಡದೆ ನೋಡಿ. ಥ್ಯಾಂಕ್ ಯು.